ಹಾಗೆ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಇಲ್ಲೇ ಇದ್ದೀವಿ, ಯಾಕಂತ ಹೇಳಿದ್ರೆ ಟೆರೆಸ್ ಮೇಲೆ ಇನ್ನೂ ಸ್ವಲ್ಪ ಬಿಸಿಲಿದೆ, ಸೊ ಅದಕ್ಕೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೆ. ಸೊ ಇವಾಗ ನಾನು ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ರೀಲ್ಸು ಆಮೇಲೆ ಒಂದು ಡ್ಯಾನ್ಸ್ ವಿಡಿಯೋ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ನಾನು ನನ್ನ ತಂಗಿ ರೆಡಿ ಆಗ್ತಾ ಇದ್ದೀವಿ. ನಾವು ಕಂಪ್ಲೀಟ್ಲಿ ಅಂದರೆ ಪ್ರತಿ ಸಲ ಯಾವಾಗಾದರೂ ವಿಡಿಯೋ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಆಂಟಿ ಮನೆಗೆ ಬರ್ತೀವಿ. ಸೊ ಇಲ್ಲಿ ವಿಡಿಯೋ ಎಲ್ಲ ಮಾಡಿಕೊಂಡು ಪೋಸ್ಟ್ ಮಾಡ್ತಾ ಇರ್ತೀನಿ. ನಾನು ಯಾವಾಗಲೂ ಹೀಟ್ಲೆಸ್ ಕರ್ಲಿ ಹೇರ್ಸ್ ಮಾಡ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನನಗೆ ಅದು ಈ ಥರ ಎಲ್ಲ ಸುತ್ಕೊಂಡ್ರೆ ಅದು ನ್ಯಾಚುರಲ್ ಆಗಿ ಕರ್ಲಿ ಹೇರ್ಸ್ ಟೈಪ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನಾನು ಈ ಥರ ಟ್ರೈ ಮಾಡೋದು ಗೈಸ್. ಏನಂದರೆ ಅದನ್ನು ಫುಲ್ಲು ಸುತ್ಕೊಂಡಿರ್ತೀವಲ್ಲ, 1-2-3 ಅವರ್ಸ್ ಆದರೂ ಕಂಪ್ಲೀಟಾಗಿ ಬಿಡಬೇಕು, ಆವಾಗ ಮಾತ್ರ ಸ್ವಲ್ಪ ನೀಟಾಗಿ ಕರ್ಲಿ ಹೇರ್ಸ್ ಆಗ್ತಾ ಬರುತ್ತೆ. ಬಟ್ ನಾನು ಏನು ಮಾಡಿದ್ದೆ, ಹಾಫ್ ಆನ್ ಅವರ್ ಇದ್ದಾಗಲೇ ಕಟ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆ ಅದು ಅಷ್ಟೊಂದು ಕರ್ಲಿ ಹೇರ್ ಆಗಿಲ್ಲ, ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನಂತ ಹೇಳಿದರೆ, ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಬಿಕಾಸ್ ವಿಡಿಯೋ ನಾನು ನೆಕ್ಸ್ಟ್ ಮಾಡುವಾಗ ನನಗೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಅಂದರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಅದು ಇವಾಗ ಫೈನಲ್ ಆಗಿ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಫೈನಲ್ ಲುಕ್ ಕೊಡ್ತಾ ಇದ್ದೀನಿ. ಜುಮ್ಕಿ ಅಂದರೆ ಬ್ಲ್ಯಾಕ್ ಕಲರ್ ಜುಮ್ಕಿನೇ ಪ್ರಿಫರ್ ಮಾಡಿದೆ, ಯಾಕಂತ ಹೇಳಿದರೆ ಬ್ಲ್ಯಾಕ್ ಕಲರ್ ಡ್ರೆಸ್ ಇತ್ತಲ್ಲ, ಆಲ್ಮೋಸ್ಟ್ ಮ್ಯಾಚ್ ಆಗ್ಬೋದು ಅಂತ ಹೇಳಿ. ಸೊ ಅದನ್ನು ಹಾಕ್ಕೊಂಡೆ. ಸೊ ಹೇಗೆ ಕಾಣಿಸ್ತಿದೆ ನೋಡಿ ಗೈಸ್. ಫೈನಲಿ ರೆಡಿ ಎಲ್ಲ ಆಗಿದೆ, ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಆದರೂ ಸ್ವಲ್ಪ ಇಲ್ಲೇ ಇದ್ದೀವಿ, ಯಾಕಂತ ಹೇಳಿದರೆ ಟೆರೆಸ್ ಮೇಲೆ ಇನ್ನೂ ಸ್ವಲ್ಪ ಬಿಸಿಲಿದೆ. ಸೊ ಅದಕ್ಕೆ ಬಿಸಿಲೆಲ್ಲ ಹೋಗಾದ್ಮೇಲೆ ಹೋದರೆ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ಕೆಳಗಡೆನೆ. 5:30 ಆಯಿತು, ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಹೇಳ್ತಾ ಇದ್ಲು. ಸೊ ಅದಕ್ಕೆ ನಾವು ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ಆದರೂ ಕೂಡ ಇನ್ನೂ ಸ್ವಲ್ಪ ಬಿಸಿಲಿದೆ, ಬಿಸಿಲು ಕಡಿಮೆ ಆಗಿಲ್ಲ. ನೋಡೋಣ ಬನ್ನಿ ಗೈಸ್. ಇವಾಗ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದ್ದೀವಿ. ಸೊ ಡ್ಯಾನ್ಸ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು. ಯಾವ ಸಾಂಗು ಏನು ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನೋಡಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಫೈನಲ್ ಲುಕ್ ಕಮೆಂಟ್ ಮಾಡಿ ಗೈಸ್. ಇಲ್ಲಿ ನಾನು ನಿಮಗೇನೋ ತೋರಿಸ್ಬೇಕು, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಗೈಸ್, ಆ್ಯಕ್ಚುಲಿ ಇದು ತುಂಬ ಟೇಸ್ಟಾಗಿರುತ್ತೆ, ತುಂಬ ಸ್ವೀಟು ಈ ಮರದ್ದು ಹಣ್ಣುಗಳು. ಇನ್ನೂ ಸ್ವಲ್ಪ ಬಿಸಿಲಿದೆ, ಆ್ಯಕ್ಚುಲಿ ಆವಾಗಲೇ ಮಳೆ ಬರೋ ಹಾಗಾಗಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಬೇಗ ಬೇಗ ರೆಡಿಯಾಗಿ ಬಂದ್ವಿ. ಬಟ್ ಇಲ್ಲಿ ನೋಡಿದರೆ ಇನ್ನೂ ಬಿಸಿಲಿದೆ ಗೈಸ್. ಅಂದರೆ ಇಲ್ಲಿ ಏನು ಒಂದು 6:30 ಹೀಗೆಲ್ಲ ಆಯಿತು ಅಂತ ಹೇಳಿದರೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಕ್ಲೈಮೇಟ್ ಫುಲ್ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಟೆರೆಸ್ ಮೇಲೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡಾದಮೇಲೆ ಡ್ಯಾನ್ಸ್ನ ಶುರು ಮಾಡ್ತೀವಿ ಗೈಸ್. ಬಿಸಿಲು ತುಂಬ ಗೈಸ್. ಆ್ಯಕ್ಚುಲಿ ನಾನು ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ನನ್ನ ತಂಗಿ ಗೈಸ್, ನಯನ ಅಂತ ಹೇಳಿ, ನಮ್ಮ ಚಿಕ್ಕಮ್ಮನ ಮಗಳು. ಶಿ ಈಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನನ್ನ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಅವಳೇ ಮಾಡೋದು. ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾಳೆ. ಆ್ಯಂಡ್ ಸೊ ಇಬ್ಬರು ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ವೀಡಿಯೋಸ್ ಮಾಡ್ತೀವಿ ಗೈಸ್. ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.